ಅಣ್ಣ ಮೂವಿ ಬಗ್ಗೆ ಹೇಳೋದು ಇಷ್ಟ ಅಣ್ಣ, ನಿಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳೋ ಬಗ್ಗೆ ಅಷ್ಟೇ. ನಾನು ತಪ್ಪು ತಿಳ್ಕೊಂಬೇಡಿ, ಓಪನ್ ಆಗಿ ಹೇಳ್ತೀನಿ, ರಿಯಲ್ ಸ್ಟಾರ್ ಅಭಿಮಾನಿ. ನಮ್ಮ ಜೀವನ ನಿಮ್ಮ ಜೀವನ ಉದ್ಧಾರ ಮಾಡ್ಕೊಂಡು ನಾವು ನಾಶ ಮಾಡ್ತಾ ಇದೀವಿ, ಎಲ್ಲ ಹಾಳು ಮಾಡ್ತಾ ಇದೀವಿ. ಅಧಿಕಾರದಲ್ಲಿರೋರು ಮೀನ್ಸ್ ಬಟ್ಟೆ ಇದೆ, ನಮಗೆಲ್ಲ ಇದೆ, ಬಟ್ ಇವಾಗ ಓದಿಲ್ದಿರೋರಿಗೆ ಏನಪ್ಪ ಎಜುಕೇಟೇಷನ್ ಇರಲ್ಲ, ಅವ್ರಿಗೆಲ್ಲ ಗೌರ್ಮೆಂಟ್ ರೂಲ್ಸ್ ಗೊತ್ತಿರಲ್ಲ, ಎಲ್ಲೆಂದು ಹೋಗಿ ಸಾಯ್ತಾ ಇರ್ತಾರೆ. ಗೌರ್ಮೆಂಟ್ ರೂಲ್ಸ್ ಗೊತ್ತಿರೋರು ಅಧಿಕಾರದಲ್ಲಿ ಇದ್ದು ದುಡ್ಡು ಮಾಡಿಕೊಂಡು ಮಸ್ತಾಗಿದೆ, ಅರ್ಥ ಮಾಡ್ಕೊಳ್ಳಿ. ಇವತ್ತಾದರೂ ಬದಲಾಗಿ ಜೀವನದ ಮೇಲೆ ಫೋಕಸ್ ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಆಗುತ್ತೆ. ಅದನ್ನು ಒಪ್ಪಿ ಸರ್ ಹೇಳೋಕೆ ಹೋಗಿರೋದು. ನಾನು ಫಿಲಮ್ ಬಗ್ಗೆ ಹೇಳೋದು ಅಂದರೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮತ್ತು VFXಗೆ ಮಾತೇ ಇಲ್ಲ, ಮಸ್ತಾಗಿದೆ, ಹಾಲಿವುಡ್ ರೇಂಜಲ್ಲಿದೆ, ತಲೆ ತಿರುಗ್ತಾ ಇರಬೇಕು ಆ ರೀತಿ ಇದೆ ಫಿಲಮು. ಬಂದು ಫಿಲಮು ಥಿಯೇಟ್ರಲ್ಲಿ ನೋಡಿದ್ರೇ ಫೀಲು. ಆದರೆ ಇದು ನೋಡ್ಬಿಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದು ನೋಡಿ ನೀವು ಬದಲಾಗಬೇಕು, ಹಾಗೆ ಆಗ್ತೀರಾ. ನಮ್ಮ ಅಮ್ಮನೆಗೂ ನಾನೇ ಇವತ್ತು ಫೋನೆಲ್ಲ ಡಿಲೀಟ್ ಮಾಡಿ ಏನೇನು ಕೆಟ್ಟದಲ್ಲ ಐತೆ ಎಲ್ಲ ಡಿಲೀಟ್ ಮಾಡಿಕೊಂಡು ಪೀಸ್ ಆಗಿರೋಣ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಆಗೈತೆ, ನಿಮ್ಮ ಕೈಲಿ ಆಗುತ್ತೆ. ನೀವು ಸೇರಿದ್ರೆ UI ಬಂದು ನೋಡಿ, UI ಸೆನ್ಸರ್ ಆಗಿರೋ UI ಮೂವಿನ ಬಂದು ನೀವು ನೋಡಿದ್ರೇ ನಿಮ್ಮ ಜೀವನ ಉದ್ಧಾರ ಆಗೋದು. ಬಾಯ್, ಗುಡ್ ನೈಟ್. ನಾನು ಇವತ್ತು ರಾತ್ರಿ ಗಂಟೆ ಇಲ್ಲೇ, ನಾನು ಮೊನ್ನೆ ರಾತ್ರಿಯಿಂದಲೂ ಇಲ್ಲೇ ಇದ್ದೀನಿ, ಥಿಯೇಟ್ರಲ್ಲಿ ಕೆಲಸ ಮಾಡಿಸ್ಕೊಂಡು ಪಟಾಕಿ ಗಿಟಾಕಿ ಎಲ್ಲ ತೊಗೊಂಬಂದು ಇಲ್ಲೇ ಇರೋದು ಟೀಮ್ ಮೆಂಬರ್ ಆಗಿ. ಸೊ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ ಫಿಲಮಲ್ಲಿ, ಪುಡುಗೋಸೆ ಸೀನಲ್ಲಿ. ನೀವು ನಂಬಲ್ಲ, ಇರೋ ತೋರಿಸ್ತೀನಿ, ಫೋಕಸ್ ಮಾಡಿ. ಇಲ್ಲ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ಪುಡುಗೋಸೆ ಸೀನಲ್ಲಿ. ಸೊ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನೊಬ್ಬ ಜೂನಿಯರಾಗಿ ಹೋಗಿದ್ದು ಗುರು, ಆಸ್ ಎ ಫ್ಯಾನ್ ಕ್ಲಬ್ಬಿಂದ ಜೂನಿಯರಾಗಿ ಹೋಗಿದ್ದು. ನಾನು ಆ್ಯಕ್ಟ್ರಾಗಿ ಮಾಡಿದ್ದಾರೆ. ಮೀನ್ಸ್ ಫಿಲಮ್ ಬಗ್ಗೆ ಹೇಳ್ಬೇಕು ಚೆನ್ನಾಗಿದೆ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ, ಹೊಸೊಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತೇ ಇಲ್ಲ. ನಾನು ಇವತ್ತು ರಾತ್ರಿ ಗಂಟೆ ಇಲ್ಲೇ ನೋಡ್ಕೊಂಡು ಕುತ್ಕೊಳ್ಳೋದು, ಇಲ್ಲೇ ಆರಾಮಾಗಿ. ಇವತ್ತು ರಾತ್ರಿ ಗಂಟೆನೂ ಬುಕ್ ಮಾಡ್ಕೊಂಡಿದ್ದೀನಿ, ಒಂದೊಂದು ಟಿಕೆಟ್, ಒಬ್ಬನೇ ಪೀಸಾಗಿ ಬಂದು ನೋಡು. ಯಾಕಂದರೆ ಗುರು, ನನ್ನ ಜೀವನ ಉದ್ಧಾರ ಆಗಬೇಕು, ನನ್ನ ಜೀವನ ಚೆನ್ನಾಗಾಗಬೇಕಂದ್ರೆ ನಾನು ಫಿಲಮ್ ನೋಡ್ತೀನಿ. ನಿನ್ನ ಜೀವನ ಚೆನ್ನಾಗಾಗಬೇಕಾ, ಬಂದು ಫಿಲಮ್ ನೋಡು. ಅಪ್ಪ ಅಮ್ಮ ಮನೇಲಿ ಯಾರೂ ಹೇಳ್ಕೊಡಲ್ಲ, ಒಬ್ಬೊಬ್ರಿಗೆ ಮೀನ್ಸ್ ಲೋಕಲಲ್ಲಿ ಇರ್ತಾರೆ, ಅವ್ರಿಗೆ ಯಾರಿಗೂ ಅಪ್ಪ ಅಮ್ಮ ಹೇಳ್ಕೊಡಲ್ಲ. ಹೆಂಗಂದ್ರೆ ಹಂಗೆ ಬಿಟ್ಬಿಡ್ತಾರೆ, ಶೋಕಿ ಮಾಡ್ಕೊತಾರೆ, ಗಾಂಜಾ ಹೊಡ್ಕೊಂಡಿರ್ತಾರಲ್ಲ ಅಂತ ನನ್ನ ಮಕ್ಕಳು ಬಂದು ಜೀವನ ನೋಡಬೇಕು. ಜೀವನದ ಬಗ್ಗೆ ನೀವು ತಿಳ್ಕೊತೀರಾ, ತಿಳ್ಕೊಳ್ಳೇಬೇಕು ಅಷ್ಟೇ.